ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಬರುವಂತಹ ಮಹಾಲಕ್ಷ್ಮಿ ಋತವು ಲಕ್ಷ್ಮೀ ದೇವಿಗೆ ಆರಾಧನೆಯಾಗೆ ವಿಶೇಷವಾದಂಥ ದಿನವಾಗಿದೆ. ಈ ದಿನದಂದು ಸುಮಂಗಲಿಯರು ಮತ್ತು ಭಕ್ತರು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಈ ಬಾರಿ 2026 ಆಗಸ್ಟ್ 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು. ಈಗಾಗಲೇ ಕೆಲವೊಬ್ಬರು 21ನೇ ತಾರೀಕು ಆಚರಣೆ ಮಾಡಿದ್ದಾರೆ. 21ನೇ ತಾರೀಕು ಆಚರಣೆ ಮಾಡಲಿಕ್ಕೆ ಆಗದೇ ಇರುವಂಥವರು ಆಗಸ್ಟ್ 28ನೇ ತಾರೀಕು ಆಚರಣೆ ಮಾಡ್ಬೋದು. ಆದ್ದರಿಂದ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು, ಕಳಸವನ್ನು ಯಾವ ಸಮಯದಲ್ಲಿ ಸ್ಥಾಪಿಸಬೇಕು, ದೀಪಾರಾಧನೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಹುಣ್ಣಿಮೆ ತಿಥಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಾಹಿತಿಯ ಪ್ರಕಾರ ಆಗಸ್ಟ್ 27ರಂದು ಬೆಳಗ್ಗೆ ಸುಮಾರು 9 ಗಂಟೆಗೆ ಹುಣ್ಣಿಮೆ ತಿಥಿ ಆರಂಭವಾಗುತ್ತದೆ ಮತ್ತು ಆಗಸ್ಟ್ 28ರಂದು ಬೆಳಗ್ಗೆ ಸುಮಾರು 9:48ಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತದೆ. ಅಂದರೆ ಶುಕ್ರವಾರ ಬೆಳಗ್ಗೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುವುದರಿಂದ ವರಮಹಾಲಕ್ಷ್ಮಿ ಋತವನ್ನು ಶುಕ್ರವಾರ ಆಚರಿಸುವಂತೆ ಹೇಳಲಾಗಿದೆ. ಹಬ್ಬದ ದಿನ, ತಿಥಿ, ಲಗ್ನ ಮತ್ತು ಸ್ಥಳೀಯ ಪಂಚಾಂಗದ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯ ಸಮಯವನ್ನು ನಿರ್ಧರಿಸಬೇಕು. ಚಂದ್ರಗ್ರಹಣದ ವಿಚಾರ ಹೇಳೋದಾದರೆ, ಇನ್ನು ಇದೇ ದಿನ ಚಂದ್ರಗ್ರಹಣವೂ ಇದೆ. ಚಂದ್ರಗ್ರಹಣವು ಬೆಳಗ್ಗೆ 6:53 ಸುಮಾರಿಗೆ ಆರಂಭವಾಗಿ 11:22 ಸುಮಾರಿಗೆ ಮುಕ್ತಾಯವಾಗುತ್ತದೆ. ಆದರೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಲಾಗುವುದಿಲ್ಲ. ಹಾಗಾಗಿ ಭಾರತದಲ್ಲಿ ವಾಸಿಸುವ ಭಕ್ತರಿಗೆ ಗ್ರಹಣದ ಆಚರಣೆ ಸಾಮಾನ್ಯವಾಗಿ ಅನ್ವಯವಾಗುವುದಿಲ್ಲ. ಆದರೂ ವರ್ಷಕ್ಕೊಮ್ಮೆ ಬರುವ ವರಮಹಾಲಕ್ಷ್ಮಿ ಹಬ್ಬವಾಗಿರುವುದರಿಂದ ಕೆಲವರು ಯಾವುದೇ ಗೊಂದಲವಿಲ್ಲದೆ ಬೆಳಗಿನ ಪೂಜೆಯನ್ನು ಮುಗಿಸಿಕೊಳ್ಳಲು ಬಯಸುತ್ತಾರೆ. ಅಂಥವರು ಗ್ರಹಣದ ಸಮಯವನ್ನು ಗಮನದಲ್ಲಿಟ್ಟುಕೊಳ್ಳು ಬೆಳಗಿನ ಜಾವವೇ ಪೂಜೆ ಮುಗಿಸಿಕೊಳ್ಳಬಹುದು. ಅಂದರೆ 6:53 ನಿಮಗೆ ಸಾಧ್ಯ ಆದರೆ ಮುಗಿಸಿಕೊಳ್ಬೋದು. ಈ ದಿನದ ಅತ್ಯಂತ ವಿಶೇಷ ಸಮಯಗಳಲ್ಲಿ ಮೊದಲನೇದು ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತವು ಬೆಳಗ್ಗೆ 4:38ರಿಂದ 5:26 ಇದೆ. ಈ ಸಮಯದಲ್ಲಿ ಮನೆಯವರು ಎದ್ದು ಸ್ವಚ್ಛತೆ ಮಾಡಿಕೊಂಡು ದೇವರ ಕೋಣೆಯನ್ನು ಸಿದ್ಧಪಡಿಸಿ ಲಕ್ಷ್ಮೀ ಪೂಜೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ವಿಶೇಷವಾಗಿ ಕಳಶ ಸ್ಥಾಪನೆ ಮತ್ತು ದೀಪಾರಾಧನೆ ಮಾಡಬೇಕು. ಬೆಳಗಿನ ಜಾವ ದೇವರ ಸ್ಮರಣೆ ಮಾಡುತ್ತಾ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಪೂಜೆ ಆರಂಭ ಮಾಡುವುದು ಒಳ್ಳೆಯದು. ಇನ್ನು ಸಿಂಹಲಗ್ನ. ಒಂದು ವೇಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಮತ್ತೊಂದು ಪ್ರಮುಖ ಸಮಯ ಸಿಂಹಲಗ್ನ. ಸಿಂಹಲಗ್ನವು ಬೆಳಗ್ಗೆ 5:07ರಿಂದ 7:29 ಇರುತ್ತದೆ. ಈ ಸಮಯವನ್ನು ವರಮಹಾಲಕ್ಷ್ಮಿ ಪೂಜೆಗೆ ಬಹಳ ಅನುಕೂಲಕರ ಸಮಯವಂತ ಹೇಳಲಾಗುತ್ತದೆ. ಈ ಸಮಯದಲ್ಲಿ ಕಳಶ ಸ್ಥಾಪನೆ, ಅಖಂಡ ದೀಪಾರಾಧನೆ, ಲಕ್ಷ್ಮೀ ದೇವಿಯ ಪೂಜೆ ಮುಂತಾದ ಪ್ರಮುಖ ಕಾರ್ಯಗಳನ್ನು ಮಾಡಬಹುದು. ಪೂಜೆಯ ಎಲ್ಲ ಸಿದ್ಧತೆಗಳು ಮೊದಲೇ ಮಾಡಿಕೊಂಡಿದ್ದರೆ ಈ ಸಮಯದಲ್ಲಿಯೇ ಮುಖ್ಯ ಪೂಜೆಯನ್ನು ಸಹಿತ ಮುಗಿಸಿಕೊಳ್ಳಬಹುದು. ವಿಶೇಷವಾಗಿ ಗ್ರಹಣದ ಸಮಯವನ್ನು ಪರಿಗಣಿಸುವ ಭಕ್ತರು ಬೆಳಗ್ಗೆ 6:30 ಪೂಜೆಯನ್ನು ಮುಗಿಸಿಕೊಳ್ಳಲು ಪ್ರಯತ್ನಿಸಬಹುದು. ಕಳಶ ಸ್ಥಾಪನೆಗೆ ಮಹತ್ವ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಆದ್ದರಿಂದ ಕಳಶವನ್ನು ಸ್ಥಾಪಿಸುವಾಗ ಸಮಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಕಳಶ ಸ್ಥಾಪನೆಯ ನಂತರ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಮುಂತಾದವುಗಳಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ಥಳೀಯ ಸಂಪ್ರದಾಯದಲ್ಲಿ ಯಾವ ರೀತಿಯ ಪೂಜಾ ವಿಧಾನವನ್ನು ಅನುಸರಿಸುತ್ತೀರೋ ಅದೇ ರೀತಿಯಲ್ಲಿ ಪೂಜೆ ಮಾಡುವುದು ಒಳ್ಳೆಯದು. ಅಭಿಜಿತ ಮುಹೂರ್ತ. ಇನ್ನು ಅಭಿಜಿತ ಮುಹೂರ್ತ ಕೂಡ ಶುಭ ಸಮಯವಂತ ಹೇಳಲಾಗುತ್ತದೆ. ಈ ಸಮಯವು ಬೆಳಗ್ಗೆ 11:56ರಿಂದ ಮಧ್ಯಾಹ್ನ 12:45 ಇರುತ್ತದೆ. ಬೆಳಗಿನ ಪೂಜೆಯನ್ನು ಮಾಡಲು ಸಾಧ್ಯವಾಗದವರು ಅಥವಾ ಪೂಜೆಯ ಕೆಲವು ಪ್ರಮುಖ ವಿಧಿಗಳನ್ನು ನಂತರ ಮಾಡಬೇಕಾದವರು ತಮ್ಮ ಸ್ಥಳೀಯ ಪಂಚಾಂಗವನ್ನು ಪರಿಶೀಲಿಸಿಕೊಂಡು ಈ ಸಮಯವನ್ನು ಪರಿಗಣಿಸಬಹುದು. ಋಷಿಕ ಲಗ್ನ. ಇನ್ನು ಋಷಿಕ ಲಗ್ನ ಮಧ್ಯಾಹ್ನ 12:06ರಿಂದ 2:26 ಇರುತ್ತದೆ. ಆದರೆ ವರಮಹಾಲಕ್ಷ್ಮಿ ಪೂಜೆಯ ಪ್ರಮುಖ ಕಳಶ ಸ್ಥಾಪನೆ ಮತ್ತು ಬೆಳಗಿನ ಪೂಜೆಯನ್ನು ಸಾಧ್ಯವಾದಷ್ಟು ಮುಂಚಿತವಾಗಿ ಮಾಡುವುದು ಒಳ್ಳೆಯದು. ಇನ್ನು ಸಂಜೆ ಕುಂಭಲಗ್ನ. ಇನ್ನು ಸಂಜೆ ಸಮಯದಲ್ಲಿಯೂ ವಿಶೇಷವಾದ ಪೂಜಾ ಸಮಯವಿದೆ. ಸಂಜೆ 6:16ರಿಂದ 7:52 ಕುಂಭಲಗ್ನ ಇದೆ. ಈ ಸಮಯದಲ್ಲಿ ದೀಪಾರಾಧನೆ ಮಾಡಬಹುದು. ಮನೆಯಲ್ಲಿರುವ ಮಹಿಳೆಯರು ಪರಸ್ಪರ ಕುಂಕುಮ ನೀಡುವ ಸಂಪ್ರದಾಯವಿದ್ದರೆ ಅದನ್ನು ಮಾಡಬಹುದು. ಅದೇ ರೀತಿ ಕನಕದಾರ ಸ್ತೋತ್ರ, ಲಲಿತ ಸಹಸ್ರನಾಮ, ಸ್ತ್ರೀ ಸೂಕ್ತ ಮುಂತಾದ ಸ್ತೋತ್ರಗಳನ್ನು ಪಠಿಸಬಹುದು. ಕೆಲವರು ಸಂಜೆ ಸಮಯದಲ್ಲಿ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ. ಅಂಥವರು ತಮ್ಮ ಸಂಪ್ರದಾಯದ ಪ್ರಕಾರ ಸಂಜೆ ಪೂಜೆ ಮಾಡಬಹುದು.
ಇನ್ನು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ. ಇನ್ನು ಮುಖ್ಯವಾಗಿ ಗಮನಿಸಬೇಕಾದದ್ದು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲ. ಗುಳಿಕ ಕಾಲ ಬೆಳಗ್ಗೆ 7:40ರಿಂದ 9:01 ಇರುತ್ತದೆ. ರಾಹುಕಾಲ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ವರೆಗೆ ಇರುತ್ತದೆ. ಯಮಗಂಡ ಕಾಲ ಮಧ್ಯಾಹ್ನ 3:27ರಿಂದ ಸಂಜೆ 5ರವರೆಗೆ ಇರುತ್ತದೆ. ಮುಖ್ಯ ಪೂಜೆಯನ್ನು ಈ ಸಮಯಗಳಲ್ಲಿ ಹೊಸದಾಗಿ ಆರಂಭಿಸುವುದಿರುವುದು ಉತ್ತಮ. ಇನ್ನು ಹಬ್ಬದ ದಿನ ಯಾವೆಲ್ಲ ಪೂಜೆ ಮಾಡ್ಬೋದು ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಕೇವಲ ಒಂದು ಪೂಜೆ ಮಾಡಿ ಮುಗಿಸುವುದಲ್ಲ, ದಿನವಿಡೀ ದೇವರ ಸ್ಮರಣೆ ಮಾಡಬೇಕು. ಬೆಳಿಗ್ಗೆ ಎದ್ದು ಮನೆಯ ಸ್ವಚ್ಛತೆ ಮಾಡಿಕೊಂಡು ದೇವರ ಕೋಣೆಯನ್ನು ಸಿದ್ಧಪಡಿಸಿ ತುಳಸಿ ಪೂಜೆ, ದೀಪಾರಾಧನೆ ಮತ್ತು ಕಳಶ ಸ್ಥಾಪನೆ ಮಾಡಬೇಕು. ನಂತರ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಅಷ್ಟೋತ್ತರ ಅಥವಾ ಸ್ತೋತ್ರಗಳನ್ನು ಪಠಿಸಬೇಕು. ನೈವೇದ್ಯ ಅರ್ಪಿಸಿ ಕುಟುಂಬದ ಎಲ್ಲರೂ ದೇವಿಯ ಆಶೀರ್ವಾದ ಪಡೆಯಬೇಕು. ಸಂಜೆಯ ವೇಳೆಯಲ್ಲಿ ಮತ್ತೊಮ್ಮೆ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಪಠನೆ ಮಾಡಬೇಕು. ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದರೆ 2026 ಆಗಸ್ಟ್ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಮತ್ತು ಸಿಂಹ ಲಗ್ನವನ್ನು ಪ್ರಮುಖ ಸಮಯಗಳಾಗಿ ಈ ಮಾಹಿತಿಯಲ್ಲಿ ಸಮಯಗಳಾಗಿವೆ. ವಿಶೇಷವಾಗಿ ಕಳಶ ಸ್ಥಾಪನೆ ಮತ್ತು ದೀಪಾರಾಧನೆಗೆ ಗಮನ ಕೊಡಿ. ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ನೀಡಿರುವ ಶುಭ ಸಮಯವನ್ನು ಪರಿಶೀಲಿಸಿ ಪೂಜೆ ಮಾಡುವುದು ಒಳ್ಳೆಯದು. ಪ್ರತಿಯೊಬ್ಬರ ಮನೆಯ ಸಂಪ್ರದಾಯ, ಸ್ಥಳ ಮತ್ತು ಪಂಚಾಂಗದ ಲೆಕ್ಕಾಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದಾದರೂ ಅಂತಿಮವಾಗಿ ನಿಮ್ಮ ಸ್ಥಳೀಯ ಪಂಚಾಂಗವನ್ನು ನೋಡಿಕೊಂಡು ಒಮ್ಮೆ ಪೂಜೆಯನ್ನು ಮಾಡಿ. ವರಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ, ಸಂತೋಷ, ಐಶ್ವರ್ಯ, ನೆಮ್ಮದಿ ಎಲ್ಲವೂ ನೆಲೆಸಲಿ ಅಂತ ಬೇಡಿಕೊಳ್ಳುತ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.